ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳಲಿದ್ದೇವೆ. ನವರಾತ್ರಿ ಹಬ್ಬದಲ್ಲಿ ಶಕ್ತಿ ದೇವತೆಯಾದಂತಹ ದುರ್ಗಾ ಪೂಜೆಯ ವಿಶೇಷವಾದಂತಹ ಈ ದಿನಗಳಲ್ಲಿ ಮಾಡುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕಿಂದ ನಮ್ಮ ಎಲ್ಲ ಕನಸುಗಳು, ನಮ್ಮ ವಿಶ್ಗಳನ್ನು ನಾವು ಪೂರ್ಣಗೊಳಿಸಿಕೊಳ್ಳಬಹುದು. ಅದಕ್ಕಾಗಿ ಇವತ್ತಿನ ದಿನ ಒಂದು ಸುಲಭವಾಗಿರ್ತಕ್ಕಂತಹ ಅತ್ಯಂತ ಫಾಸ್ಟ್ ಆಗಿ ರಿಸಲ್ಟ್ ಅನ್ನು ಕೊಡ್ತಕ್ಕಂತಹ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳಲಿದ್ದೇವೆ. ಅದುವೇ 9 ಗಂಟು ಅಂದರೆ 9 ನಾಟ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳಲಾಗುತ್ತೆ. ಈ ದಿನ ನಿಮಗೆ ಒಂದು ಮಿರಾಕಲ್ ರೆಮಿಡಿಯನ್ನ ಹೇಳ್ತಾ ಇದ್ದೀನಿ. ಇದರಿಂದ ಅಥವಾ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಗುವುದಂತೂ ಖಚಿತ. ಹೌದು, ಈ ಒಂದು ಕೆಲಸ ಅಥವಾ ಈ ಒಂದು ಟೆಕ್ನಿಕ್ ಮಾಡೋದ್ರಿಂದ ಅದು ಕೇವಲ ಜಸ್ಟ್ 9 ಡೇಸ್ ಅಲ್ಲಿ ಅಂದರೆ 9 ದಿನದ ಒಳಗೆ ಎಲ್ಲ ಕನಸುಗಳು ಸಾಕಾರಗೊಳ್ಳುತ್ತದೆ. ಹೌದು, ಈ ಒಂದು 9 ದಿನಗಳು ಅತ್ಯಂತ ವಿಶೇಷವಾಗಿರುವಂತಹ ದಿನಗಳು. ಈ ಒಂದು ನವರಾತ್ರಿಯ 9 ದಿನಗಳು ಅತ್ಯಂತ ವಿಶೇಷವಾಗಿದ್ದು, ಇಂತಹ ಸಮಯದಲ್ಲಿ ನೀವು ಈ ಒಂದು ಟೆಕ್ನಿಕ್ ಅನ್ನ ಮಾಡೋದ್ರಿಂದ ಅಥವಾ ನಾವು ಹೇಳುವಂತಹ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ನೀವು ಬಳಸೋದ್ರಿಂದ ನಿಮ್ಮ ಎಲ್ಲ ಕನಸುಗಳು ದುರ್ಗಾ ಮಾತೆಯ ಆಶೀರ್ವಾದ ಸದಾ ಸಿಗುತ್ತದೆ. 9 ನಾಟ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದರೆ 9 ಗಂಟೆಗಳನ್ನು ಹಾಕುವಂತಹ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ನವರಾತ್ರಿಯ 9 ದಿನಗಳು ಇದು ಕೇವಲ ಹಬ್ಬವಲ್ಲ, ಶಕ್ತಿಯ ಒಂದು ಉತ್ಸಾಹ. ಈ ದಿನಗಳಲ್ಲಿ ನಾವು ಮಾಡೋ ಪ್ರತಿಯೊಂದು ಸಂಕಲ್ಪ, ಪ್ರಾರ್ಥನೆ, ಜಪ, ತಪಸ್ಸು ಎಲ್ಲವೂ ಕೂಡ ಅನಂತ ಶಕ್ತಿಯನ್ನು ಆಕರ್ಷಿಸಿ ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಹೌದು, ಈ ದಿನ ನಾವು ನಿಮಗೆ ಹೇಳ್ತಾ ಇರೋದು ಒಂದು ಪ್ರಾಚೀನವಾದಂತಹ, ಒಂದು ಸುಲಭವಾದಂತಹ, ಅತಿ ಶಕ್ತಿಶಾಲಿಯಾಗಿರ್ತಕ್ಕಂತಹ, ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ಕೊಡಬಲ್ಲಂತಹ 9 ಗಂಟಿನ ಅಂದರೆ 9 ನಾಟ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಇದು ನವರಾತ್ರಿಯಲ್ಲಿ 9 ದೇವಿಯ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ಕಟ್ಟಿತರುವಂತಹ ಒಂದು ಅದ್ಭುತವಾದಂತಹ ವಿಧಾನವಾಗಿದೆ. ಈ ಒಂದು ನವರಾತ್ರಿಯ ಹಬ್ಬದ ಯಾವುದಾದರೂ ಒಂದು ದಿನದಲ್ಲಿ ಈ ಒಂದು ಟೆಕ್ನಿಕ್ ಅನ್ನ ನೀವು ಮಾಡಬಹುದು. ಇದನ್ನು ನೀವು ನವರಾತ್ರಿಯ ಮೊದಲನೇ ದಿನವಾದರೂ ಮಾಡಬಹುದು ಅಥವಾ ನಿಮಗೆ ಅನುಕೂಲ ತಕ್ಕಂತೆ ಯಾವುದಾದರೂ ಒಂದು ದಿನದಲ್ಲಿ ಕೂಡ ನೀವು ಮಾಡಬಹುದು. ಆದರೆ ಮಾಡುವಾಗ ಸಂಪೂರ್ಣ ನಂಬಿಕೆಯಿಂದ ಮಾಡುವುದು ಅತಿ ಅವಶ್ಯಕ. ಇದಕ್ಕಾಗಿ ನೀವು ಪೂಜೆಗೆ ಬಳಸುವಂತಹ ಕೆಂಪು ದಾರವನ್ನು ಬಳಸಬೇಕಾಗುತ್ತದೆ ಮತ್ತು ಅದಕ್ಕೆ ಸುಮಾರು 9 ರಿಂದ 12 ಇಂಚು ಉದ್ದ ಈ ಒಂದು ದಾರ ಇರಬೇಕು. ಹಾಗೂ 9 ಚಿಕ್ಕ ಪೇಪರ್ಗಳನ್ನು ತೆಗೆದುಕೊಳ್ಳಬೇಕು. ಹೌದು, ಮತ್ತು ರೆಡ್ ಅಥವಾ ಬ್ಲೂ ಪೆನ್ಗಳನ್ನು ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ನೀವು ಬಳಸಬಹುದು. ಹಾಗೂ ಈ ಒಂದು 9 ಪೇಪರ್ನಲ್ಲಿ ನಿಮ್ಮ ಮನೆಯ ಸದಸ್ಯರ 9 ವಿಷಯಗಳನ್ನು ಕೂಡ ಅಥವಾ 9 ಇಚ್ಛೆಗಳನ್ನು, 9 ಆಸೆ ಬಯಕೆಗಳನ್ನು ನೀವು ಬರೆಯಬಹುದು. ಅಥವಾ ನಿಮ್ಮದೇ ಆದಂತಹ 9 ಇಚ್ಛೆಯನ್ನಾದರೂ ಕೂಡ ಚಿಕ್ಕದಾಗಿ ಬರೆಯಬಹುದು. ಅಥವಾ ನಿಮ್ಮ ಒಂದೇ ಒಂದು ಇಚ್ಛೆ ಅಥವಾ ಒಂದೇ ಒಂದು ವಿಷ್ ಅಥವಾ ನಿಮ್ಮ ಯಾವುದೇ ಆದಂತಹ ಆಸೆಯನ್ನು ಕೂಡ 9 ಬಾರಿ ಕೂಡ ಬರೆಯಬಹುದು. ಹಾಗೂ ಬರೆಯುವಾಗ ಆ ಒಂದು ಚಿಕ್ಕದಾದಂತಹ ಪೇಪರ್ನಲ್ಲಿ ಈಗಾಗಲೇ ಆ ಒಂದು ಕೆಲಸ ಆಗಿದೆ ಅಂತ ಹೇಳಿ ಬರೆಯಬೇಕು. ನಂತರ ಆ ಎಲ್ಲ ಪೇಪರ್ಗಳನ್ನು ಕೈಯಲ್ಲೇ ಹಿಡಿದು ನಿಮ್ಮ ಇಚ್ಛೆ, ಆಸೆಯನ್ನು ಯೋಚಿಸಿ ಆ ಒಂದು ಯೂನಿವರ್ಸ್ಗೆ ಈ ಒಂದು ನಿಮ್ಮ ಬಯಕೆಗಳನ್ನು ತಿಳಿಸಬೇಕು. ನಿಮ್ಮದೇ ಆದಂತಹ ಭಾಷೆಗಳಲ್ಲಿ ಹೇಳುತ್ತಾ ಆ ಒಂದು ಖುಷಿಯನ್ನ ನೀವು ಸಂತಸವನ್ನ ವ್ಯಕ್ತಪಡಿಸಬೇಕು, ಖುಷಿಯಾದಂತಹ ಭಾವನೆಯನ್ನ ವ್ಯಕ್ತಪಡಿಸಬೇಕು. ಮತ್ತು ಇದನ್ನು ನೀವು ದೇವರ ಮನೆಗಳಲ್ಲಾದರೂ ಮಾಡಬಹುದು ಅಥವಾ ನಿಮಗೆ ಅನುಕೂಲವಾಗುವಂತಹ ಉತ್ತಮವಾದಂತಹ ಪವಿತ್ರವಾದಂತಹ ಸ್ಥಳದಲ್ಲಿ ಕೂತಾದರೂ ಮಾಡಬಹುದು. ನಿಮ್ಮ ವಾತಾವರಣಕ್ಕೆ ತಕ್ಕಂತಹ ಒಂದು ಜಾಗದಲ್ಲಿ ನೀವು ಕೂತು ಮಾಡಬಹುದು. ಹಾಗೂ ಮಾಡುವಾಗ ಈ ಒಂದು ಪೇಪರನ್ನು ಕೈಯಲ್ಲಿ ಹಿಡಿದು ಮಾತೆ ದುರ್ಗಾದೇವಿ, ಪಾರ್ವತಿ ದೇವಿಗೆ ನಮಸ್ಕಾರವನ್ನು ಹೇಳುತ್ತಾ ಸಾಧ್ಯವಾದಲ್ಲಿ ಓಂ ಹ್ರೀಂ ದುಂ ದುರ್ಗಾಯೇ ನಮಃ ಎಂದು 9 ಬಾರಿ ಹೇಳಿ. ಅಂದರೆ ಓಂ ಹ್ರೀಂ ದುಂ ದುರ್ಗಾಯೇ ನಮಃ ಹೇಳಲು ಸಾಧ್ಯವಾಗುತ್ತಿಲ್ಲ ಎಂಬುದಾದರೆ ಮಂತ್ರದ ಬದಲು ನಿಮ್ಮ ಇಚ್ಛೆಯನ್ನೇ 9 ಬಾರಿ ಕೂಡ ಹೇಳಬಹುದು. ನಂತರ ಈ ಒಂದು ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯಲು ಈ ಒಂದು ಮಂತ್ರ ಸಹಕಾರಿಯಾಗುತ್ತದೆ. ನಂತರ ಒಂದು ಪೇಪರನ್ನು ತೆಗೆದುಕೊಂಡು ಅದನ್ನು ದಾರಕ್ಕೆ ಗಂಟು ಹಾಕಿ. ಈ ರೀತಿಯಾಗಿ ಒಂದೊಂದು ಪೇಪರನ್ನು ತೆಗೆದುಕೊಂಡು ಒಂದೊಂದು ಗಂಟು ಹಾಕುತ್ತಾ ನಿಮ್ಮ ಇಚ್ಛೆಯನ್ನು ಹೇಳುತ್ತಾ ಯೂನಿವರ್ಸ್ಗೆ ಹಾಗೂ ನಿಮ್ಮ ನಂಬಿಕೆಯ ದೇವರಿಗೆ, ನಿಮ್ಮ ಇಷ್ಟ ದೇವರಿಗೆ ಹೆಸರನ್ನು ಹೇಳುತ್ತಾ ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗಿ. ಈ ರೀತಿಯಾಗಿ 9 ವಿಷಯಗಳನ್ನು ಪೇಪರನ್ನು ಸ್ವಲ್ಪ ದೂರವಾಗಿ ಗಂಟು ಹಾಕಿ ಕಟ್ಟುತ್ತಾ ಹೋಗಿ. ಪೂರ್ತಿಯಾಗಿ ಕಟ್ಟಿದ ನಂತರ ಕೈಯಲ್ಲಿ ಹಿಡಿದು ಆ ಎಲ್ಲ ದಾರ ಮತ್ತು ಪೇಪರನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥಿಸಿ, ನನ್ನ ಕನಸು ನನಸಾಗಿದೆ ಎಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಿ. ನಂತರ ಈ ಒಂದು ಉಪಾಯದ ದೊಡ್ಡ ಸಕ್ಸಸ್ ಸೀಕ್ರೆಟ್ ಏನು ಗೊತ್ತಾ? ಅದು ಕೇವಲ ಬರೆಯೋದಲ್ಲ, ದಾರದಲ್ಲಿ ಗಂಟು ಹಾಕೋದಲ್ಲ ಅಥವಾ ಮಂತ್ರ ಹೇಳೋದೂ ಅಲ್ಲ. ಯಾವುದೇ ಡೌಟ್ ಇಲ್ಲದೆ ಈ ಒಂದು ಕೆಲಸ ಅಥವಾ ಉಪಾಯವನ್ನ ನಂಬಿಕೆಯಿಂದ ಮಾಡೋದು ದೊಡ್ಡ ಸೀಕ್ರೆಟ್. ಈ ಒಂದು ಕೆಲಸ ಅಥವಾ ಈ ಒಂದು ಉಪಾಯವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡೋದು ನಿಮಗೆ ದೊಡ್ಡ ಸಕ್ಸಸ್ ಅನ್ನ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ನಂಬಿಕೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ. ನಂತರ ಈ ಒಂದು ದಾರವನ್ನು ಪ್ರತಿನಿತ್ಯವಾಗಿ ಅಂದರೆ 9 ದಿನ ನಿಮ್ಮ ಕಣ್ಣಿಗೆ ಕಾಣುವಂತೆ ಯಾವುದಾದರೂ ಒಂದು ಜಾಗದಲ್ಲಿ ಪವಿತ್ರವಾದಂತಹ ಅದು ಪೂಜಾ ಕೋಣೆಯಾಗಿರಬಹುದು
ಅಥವಾ ನಿಮ್ಮ ಸ್ಟಡಿ ರೂಮ್ ಆಗಿರಬಹುದು ಅಥವಾ ನಿಮ್ಮ ಯಾವುದಾದರೂ ಒಂದು ಜಾಗದಲ್ಲಿ ಇಟ್ಟು 9 ದಿನ ಪ್ರತಿನಿತ್ಯ ಬೆಳಗ್ಗೆ ಇದನ್ನು 9 ಬಾರಿ ಸಾಧ್ಯವಾದರೆ ಮಂತ್ರ ಪಠಿಸಿ, ಇಲ್ಲ ಅಂದರೆ ನಿಮ್ಮ ವಿಷಯಗಳನ್ನು ನಿಮ್ಮ ಇಚ್ಛೆಯನ್ನು ಯೂನಿವರ್ಸ್‌ಗೆ ಹೇಳುತ್ತಾ ಹೋಗಿ. ನಂತರ 9 ದಿನಗಳ ಆದ ಮೇಲೆ ಇದನ್ನು ಯಾವುದಾದರೂ ಒಂದು ಸಾಧ್ಯವಾದಷ್ಟು ಅರಳಿ ಮರ ಅಥವಾ ಬನ್ನಿ ಮರದ ಕೆಳಗೆ, ಬುಡದ ಕೆಳಗೆ, ಮಣ್ಣಿನ ಕೆಳಗೆ ಹಾಕಿಬಿಡಿ. ಅಥವಾ ಮನೆಯಲ್ಲಿ ಕರ್ಪೂರ ಅಥವಾ ತುಪ್ಪದೊಂದಿಗೆ 9 ದಿನದ ನಂತರ ಸುಟ್ಟಿ ಅದರ ಪುಡಿಯನ್ನು, ಅದರ ಆಶಸ್ ಅನ್ನು ಮಣ್ಣಿನಲ್ಲಿ ಹಾಕಬೇಕು. ಅದನ್ನು ನಿಮ್ಮ ಮನೆಯ ಯಾವುದಾದರೂ ಗಿಡದ ಕೆಳಗೆ ಹಾಕಿ, ಅಥವಾ ಸಾಧ್ಯವಾದರೆ ಅರಳಿ ಮರದ ಗಿಡಗೆ ಕೆಳಗೆ ಹಾಕಿ, ಅಥವಾ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಯಾವುದೇ ತುಳಸಿ ಗಿಡವಾಗಿರಬಹುದು, ಯಾವುದೇ ಪಾಟಲ್ಲಿರ್ತಕ್ಕಂಥ ಗಿಡಗಳಿಗೆ ಹಾಕಿ. ನಂತರ ಈ ರೀತಿಯಾಗಿ ನಾವು ಸುಡುವುದರಿಂದ ಅದು ಪಂಚತತ್ವಗಳಲ್ಲಿ ನಿಮ್ಮ ಇಚ್ಛೆ ಸೇರ್ತಾ ಹೋಗುತ್ತೆ. ಇದು ಯೂನಿವರ್ಸ್‌ಗೆ ತುಂಬಾನೇ ಬೇಗ ರೀಚ್ ಆಗುತ್ತೆ. ಹೀಗ ಮಾಡೋದ್ರಿಂದ ನವರಾತ್ರಿಗಳಲ್ಲಿ ದುರ್ಗಾದೇವಿಯ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕಷ್ಟಗಳು ಕಳೆಯುತ್ತೆ. ಖಂಡಿತವಾಗಿ ಒಮ್ಮೆ ಮಾಡಿ ನೋಡಿ. ನಿಮ್ಮ ಇಚ್ಛೆಯನ್ನು ಈ ಒಂದು 9 ದಿನಗಳ ಸಂಕಲ್ಪದೊಂದಿಗೆ ಮಾಡ್ತಾ ಹೋಗಿ, ನಂಬಿಕೆಯಿಂದ ಮಾಡ್ತಾ ಹೋಗಿ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಇಚ್ಛೆಗಳು, ನಿಮ್ಮ ಆಸೆಗಳು, ಬಯಕೆಗಳು ಸಕ್ಸಸ್ ಅಂತೂ ಕಾಣುತ್ತೆ. ಕೆಂಪು ಬಣ್ಣ ಎಂಬುದು ಒಂದು ಆದಿಶಕ್ತಿಯ ಸಂಕೇತ. ಭಕ್ತಿಯಿಂದ ಮಾಡಿರ್ತಕ್ಕಂಥ ಸಣ್ಣ ಕೆಲಸ ಕೂಡ ನಮಗೆ ಅಗಾಧವಾದಂಥ ಸಕ್ಸಸ್ ಅನ್ನು ತಂದುಕೊಡುತ್ತೆ. ನಿಮ್ಮ ಕನಸುಗಳನ್ನು ದೇವಿಯ ಕೃಪೆಯಿಂದ ಯಶಸ್ಸು ಪಡೆದುಕೊಳ್ಬೇಕು ಅಂತಂದ್ರೆ ಈ ಒಂದು ನವರಾತ್ರಿಯ ಅದ್ಭುತವಾದಂತಹ ಸಮಯವನ್ನ ತಪ್ಪಿಸಿಕೊಳ್ಬೇಡಿ. ಸಿಕ್ಕಿರುವಂತಹ ಈ ಒಂದು ಅವಕಾಶದಲ್ಲಿ ನಿಮಗೆ ನಿಮ್ಮ ಕೈಲಾದಷ್ಟು ಭಕ್ತಿಯಿಂದ, ನಂಬಿಕೆಯಿಂದ ಈ ಒಂದು ಕೆಲಸವನ್ನ ಮಾಡಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ನೀವು ಹೊರಬರಬಹುದು. ಇವತ್ತಿನ ದಿನ ಸರಳವಾಗಿ ಯಾವ ರೀತಿಯಲ್ಲಿ ನಾವು ನವರಾತ್ರಿ ಹಬ್ಬದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಬಹುದು ಅಂತ ಹೇಳಿದ್ದೇವೆ. ಇನ್ನು ಹಲವಾರು ರೀತಿಯಾದಂತಹ ರೆಮಿಡೀಸ್ಗಳು ಹಾಗೂ ಪೂಜಾ ಉಪಾಯಗಳ ಬಗ್ಗೆ, ಇನ್ನು ಹಲವಾರು ರೀತಿಯಾದಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮತ್ತು ಪೂಜಾ ವಿಧಾನಗಳು ಮತ್ತು ನವರಾತ್ರಿಯಲ್ಲಿ ನಾವು ಯಾವ ರೀತಿಯಾಗಿ ದುರ್ಗಾ ಪೂಜೆಯನ್ನು ಮಾಡಬೇಕು ಮತ್ತು ಅಖಂಡ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಎಂಬುದರ ಸಂಪೂರ್ಣ ವಿವರವನ್ನು ನಾವು ಈಗಾಗಲೇ ಚಾನಲ್ನಲ್ಲಿ ತಿಳಿಸಿದ್ದೇವೆ. ತಪ್ಪದೆ ಆ ಎಲ್ಲ ವಿಡಿಯೋಗಳನ್ನು ಮತ್ತೊಮ್ಮೆ ನೋಡಿ. ಹಾಗೂ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.